ಆತ್ಮೀಯರೇ, ಭಾಳ ಸಾರಿ ನಾವು ರಾಮನಗರಕ್ಕೆ ಬಂದಿದ್ದೀವಿ. ಮಾಧ್ಯಮದವರು ಭಾಳ ಅಭಿಮಾನ ಪ್ರೀತಿಯಿಂದ ಈ ರಾಜ್ಯದ ಎಲ್ಲ ಬೇಡಿಕೆಗಳ ಬಗ್ಗೆ ನಮ್ಮ ಹೋರಾಟಕ್ಕೆ ತಾವು ಭಾಳ ಪ್ರೀತಿಯಿಂದ ಬೆಂಬಲವನ್ನು ಕೊಟ್ಟಿದ್ದೀರಿ. ಇವತ್ತು ಭಾಳ ಗಂಭೀರವಾದಂಥ ಹೋರಾಟ. 13ನೇ ತಾರೀಕು ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಅದ್ಭುತವಾದ ಬಂದ್. ಈ ಬಂದು ಯಾರಿಗೂ ನೋಡ್ತಕ್ಕಂಥದ್ದಲ್ಲ. ನಾವು ಈ ಬಂಧನ ಮಾಡ್ತಾ ಇರತಕ್ಕಂಥದ್ದು ವಿತರಣಾ ಸಮಿತಿಯ ವಿರುದ್ಧ, ತಮಿಳುನಾಡಿನ ವಿರುದ್ಧ. ಕರ್ನಾಟಕದಲ್ಲಿ ಮೇಕೆದಾಟ ಆಗಬೇಕು ಅಂತ ಒತ್ತಾಯ. ಇದಕ್ಕೆ ಯಾರು ಏನೇ ಬೇರೆ ಅರ್ಥ ಕಲ್ಪಿಸಬಾರ್ದು. ಇದು ಸಮಗ್ರ ಕನ್ನಡಿಗರ ಬೇಡಿಕೆ. ನಾವು ಯಾವಾಗ ಬಂದ್ ಮಾಡಿದಾಗಲೂ ಬಂದ್ ಯಾತಕ್ಕೆ, ಸಾಮಾನ್ಯ ಜನಕ್ಕೆ ಏನೋ ಆಗೋಗುತ್ತೆ, ಇದೇ ಥರ ಮಾತುಗಳು. ಅರೆ, ಒಂದು ದಿನ ನಮ್ಮ ರಾಜ್ಯಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ, ಕನ್ನಡಿಗರ ಸಮಗ್ರ ಬೇಡಿಕೆಗಾಗಿ ಬಂದ್ ಮಾಡಿಬಿಟ್ರೆ ಏನೂ ತೊಂದರೆ ಆಗಲ್ಲ. ಸುಮ್ಮನೆ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ. ಇಡೀ ರಾಜ್ಯದ ಎಲ್ಲರೂ ಒಗ್ಗಟ್ಟಿನಿಂದ ಬಂದ್ಗೆ ಬೆಂಬಲ ಕೊಡಿ. ಸುಮ್ಮನೆ ಮನೇಲಿ ಕೂತ್ಕೊಂಡು ಬಂದ್ ಯಾಕೆ, ಜನಕ್ಕೆ ಇವೆಲ್ಲ ಮಾತಾಡೋದು ಬೇಡಿ. ಇದು ಕರ್ನಾಟಕದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದ್ ಮಾಡದೇ ಇದ್ದರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ, ದೇಶಕ್ಕೆ ಗೊತ್ತಾಗೋದಿಲ್ಲ, ರಾಜ್ಯಕ್ಕೆ ಗೊತ್ತಾಗೋದಿಲ್ಲ, ಪಾರ್ಲಿಮೆಂಟ್ಗೆ ಗೊತ್ತಾಗೋದಿಲ್ಲ. ಬಂದ್ ಮಾಡೋದ್ರಿಂದ ರಾಜ್ಯದ ಮೂಲೆ ಮೂಲೆಗೂ ಕನ್ನಡದ ಕೂಗು ನಿರಂತರವಾಗಿ ಹೋಗುತ್ತೆ. ಇದರಲ್ಲಿ ಏನು ಭಾವನೆಗಳಿಲ್ಲ. ನಮಗೇನಿದೆ, ನಮಗೆ ಹುಚ್ಚಿದೆ, ಕನ್ನಡದ ಹುಚ್ಚಿದೆ ನಮಗೆ. ಸುಮಾರು ದಶಕಗಳಿಂದ ನೂರಾರು ಬಂದ್ಗಳನ್ನು ಮಾಡಿದ್ದೇವೆ. ಇವತ್ತೇ ಬಂದೇನಲ್ಲ, ನೂರಾರು ಬಂದ್ಗಳನ್ನು ನಾವು ಮಾಡಿದ್ದೇವೆ. ಏನು ಒಂದು ದಿವಸ ಮೊನ್ನೆ ನಿಮಗೆ ಸಿಲಿಂಡರ್ ಸಿಕ್ಕಲಿಲ್ಲ, ಆವಾಗ ಹೋಟ್ಲಲ್ಲಿ ತಿಂಡಿ 25 ತಿಂಡಿ ಮಾಡ್ತಿದ್ರು, ಎರಡಕ್ಕೆ ನಿಲ್ಲಿಸ್ಬಿಟ್ರು. ನೀವೇನಿರಲಿಲ್ವಾ? ಇದ್ರಿ. ನಾವು ಇವತ್ತು ಹೇಳ್ತೀವಿ, ಈ ಬಂದು ಸಮಗ್ರ ಕನ್ನಡಿಗರಿಗಾಗಿ ಅಖಂಡ ಕರ್ನಾಟಕ ಬಂದ್ 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್, ಶಾಂತಿಯುತವಾದ ಬಂದ್. ನಾನು ರಾಜ್ಯದ ಜನತೆಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ, ಇದು ಯಾರ ವಿರುದ್ಧವೂ ಅಲ್ಲ, ಸಮಗ್ರ ಕನ್ನಡಿಗರ ಬಂದ್. ಈ ಬಂದ್ಗೆ ಯಾರು ನೀವು ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ಶಾಂತಿಯುತವಾದಂಥ ಕರ್ನಾಟಕ ಬಂದ್
ಕನ್ನಡ ಒಕ್ಕೂಟ ಕರೆದಿರ್ತಕ್ಕಂಥದ್ದು. ಬೆಳಗ್ಗೆ 6ರಿಂದ ಸಂಜೆ 6ವರೆಗೆ. ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲಿಂದ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಭಾರಿ ಮೆರವಣಿಗೆ. ಒಂದು ಚೂರು ನೋವಾಗೋದಿಲ್ಲ. ಪೊಲೀಸ್ನವರು ತಲೆ ಕೆಡಿಸ್ಕೊಳ್ಬೇಡಿ, ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಮಂತ್ರಿಮಂಡಲ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಗಂಭೀರವಾಗಿರಿ, ಏನೂ ಆಗಲ್ಲ. ಇದು ನಾಡಿಗೆ ಶಕ್ತಿ ತರುತ್ತೆ, ರಾಜ್ಯಕ್ಕೆ ಶಕ್ತಿ ತರುತ್ತೆ, ಸರ್ಕಾರಕ್ಕೆ ಶಕ್ತಿ ತರುತ್ತೆ. ಆದ್ದರಿಂದ ಬಂದ್ ಸಂಪೂರ್ಣ ಬಂದ್ ಮಾಡಬೇಡಿ ಅಂತ ಹೇಳಲೇಬೇಡಿ. ನೀವು ಅದು ಹೇಳೋದ್ರಿಂದ ಒಳ್ಳೆಯದಲ್ಲ. ಬಂದ್ ಮಾಡೋದ್ರಿಂದ ಶಕ್ತಿ ಬರುತ್ತೆ ಮತ್ತು ಸಮಗ್ರ ಕನ್ನಡಿಗರಿಗೆ ಒಂದು ಅದ್ಭುತವಾದಂಥ ಸಂದೇಶ ಹೋಗುತ್ತೆ, ಮೇಕೆ ನಡೆದು ಹೋಗುತ್ತೆ ಅಂತೇಳಿ. ಆ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಇತಿಹಾಸ. ಮೇಕೆ, ಅದಕ್ಕಾಗಿ ರಾಮನಗರದಲ್ಲಿ ಮೇಕೆಗಳನ್ನು ತಂದು ಮೇಕೆ ಸಮ್ಮೇಳನವನ್ನು ಮಾಡಿದ್ದೇವೆ. ಮೇಕೆ ದಾಟ್ಗೆ ಮೇಕೆ, ಮೇಕೆ ದಾಟ್ಗೆ ಮೇಕೆ. ಆದ್ದರಿಂದ ಮೇಕೆಗಳಿಗೆ ಸಂಪೂರ್ಣವಾಗಿ ಇವತ್ತು ಸಮ್ಮೇಳನ ಮಾಡಿ ಗೌರವ ಕೊಟ್ಟಿದ್ದೇವೆ.